ನಮಸ್ಕಾರ ಎಲ್ಲರಿಗೂ ನವ್ಯ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಅತಿ ಸುಲಭವಾಗಿ ಅರಿವೆ ಸೊಪ್ಪು ಹಾಗೂ ಸಬ್ಬಸಿಗೆ ಸೊಪ್ಪನ್ನು ಉಪಯೋಗಿಸಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ ತೊಗರಿ ಬೇಳೆಯನ್ನು ತಗೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಹಾಗೆ ಅದಕ್ಕೆ 1/4 ಕಪ್ ಹೆಸರು ಬೇಳೆಯನ್ನು ಕೂಡ ಸೇರಿಸಿದ್ದೀನಿ. ನಂತರ ಸಣ್ಣಾಗಿ ಹೆಚ್ಚಿದಂಥ ಟೊಮಟೊ, ಹಾಗೆ ಚೆನ್ನಾಗಿ ತೊಳೆದುಕೊಂಡು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಇದು ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಅಂತ ಅಂದಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ 1 ಚಮಚದಷ್ಟು ಎಣ್ಣೆ, ಯಾಕೆ ಅಂದರೆ ಉಕ್ಕು ಬರೋದಿಲ್ಲ ಅಂತ ಹೇಳಿ ಹಾಕಬೇಕು. ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ನಮಗೆ 1 ವಿಷಲ್ ಬಂದರೆ ಸಾಕು. ಜಾಸ್ತಿ ವಿಷಲ್ ಬಂತು ಅಂದರೆ ಬೇಳೆ ಎಲ್ಲ ತುಂಬ ಮೆತ್ತಗಾಗೋಗುತ್ತೆ. ನಂತರ 1 ವಿಷಲ್ ಬಂದ ನಂತರ ಒಂದು ಪಾತ್ರೆಯಲ್ಲಿ 2 ಚಮಚದಷ್ಟು ಎಣ್ಣೆ, ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರ್ತಿದ್ದ ಹಾಗೆ ಅದೇ ಪಾತ್ರೆಗೆ 2 ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ. ಹಾಗೆ 2 ಚಮಚ ಸಾಂಬಾರು ಪುಡಿ ಎರಡನ್ನೂ ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಒಂದೆರಡು ಕುದಿ ಬರೋವರೆಗೂ ಹಾಗೆ ಬಿಡಿ. ಯಾಕೆಂದರೆ ಖಾರದ ಪುಡಿ ಹಾಗೂ ಸಾಂಬಾರು ಪುಡಿ ಹಸಿ ಘಾಟಿರುತ್ತಲ್ಲ, ಅದು ಹೋಗಬೇಕು ಅಂತ. ಒಂದು ಸ್ವಲ್ಪ ಕುದಿ ಬಂದರೆ ಸಾಕು. ನೋಡಿ ಈಗ ಸ್ವಲ್ಪ ಕುದೀತಾ ಇದೆ. ಇದಕ್ಕೀಗ ನಾನು ಕೂಗಿಸ್ಕೊಂಡಿರೋಂಥ ಬೇಳೆ ಮತ್ತು ಸೊಪ್ಪನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸೌಟಲ್ಲೇ ಮಾಡ್ಕೋತಿದ್ದೀನಿ. ಸ್ವಲ್ಪ ಎಲ್ಲ ಚೆನ್ನಾಗಿ ಗೂರಾಡ್ಕೊಂಡ್ಬಿಟ್ಟು ಈಗ ಪಾತ್ರೆಗೆ ಹಾಕೋತಾ ಇದ್ದೀನಿ. ಡೈರೆಕ್ಟಾಗಿ ಸೊಪ್ಪಿನ ಜೊತೆಗೆ ಖಾರ ಪುಡಿ ಹಾಕೋದ್ರಿಂದ ಅದು ಹಸಿ ಖಾರ ಪುಡಿ ಘಾಟ್ ಅನಿಸುತ್ತೆ. ಹಾಗೆ ಸಾಂಬಾರು ಕೂಡ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಅಂತ ಹೇಳಿ ಒಗ್ಗರಣೆಗೆ ಈ ರೀತಿ ಹಾಕ್ಕೋಬೇಕು. ನೋಡಿ ಬೇಳೆನೂ ಇಷ್ಟು ಬೆಂದರೆ ಸಾಕು, ಜಾಸ್ತಿ ತುಂಬ ಮೆತ್ತಗಾಗೋದು ಬೇಡ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಬೇಕು ಅಂತ ಅಂದರೆ ಸ್ವಲ್ಪ ನೀರು, ಇಲ್ಲ ಅಂದರೆ 2 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಸ್ವಲ್ಪ ಕುದೀತಾ ಇದೆ ಅಲ್ವಾ, ಈಗ ಒಂದು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಈಗ ನಿಮಗೆ ಎಷ್ಟು ರುಚಿಗೆ ನೋಡಿಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸಾಂಬಾರು ತುಂಬ ಕುದಿಬೇಕು ಅಂತ ಏನಿಲ್ಲ, ಸ್ವಲ್ಪ ಕುದಿ ಬಂದರೆ ಸಾಕು. ಒಂದು 30 ರಿಂದ 50 ಸೆಕೆಂಡ್ ಕುದ್ರೆ ಸಾಕು ಫ್ರೆಂಡ್ಸ್. ಗ್ಯಾಸ್ನ ಆಫ್ ಮಾಡಿ.